ಸ್ನೇಹಿತರೆ ನಮಸ್ಕಾರ, ನನ್ನ ಹೆಸರು ಕಿಶನ್. ನೀವು ನೋಡ್ತಾ ಇದ್ರ SCL ಗೇಮಿಂಗ್. ಇವತ್ತು ಒಂದು ಸೂಪರ್ ಸಾಲಿಡ್ 7 ಲಕ್ಷ ಬಜೆಟ್ ಅಲ್ಲಿ ಆಗ ಒಂದು ಅಲ್ಟಿಮೇಟ್ PC ಬಿಲ್ಡ್ ಮಾಡಿದೀವಿ. ಈ PC ದಲ್ಲಿ ನಾವು ಫುಲ್ PC ಅಂದ್ರೆ ಮಾನಿಟರ್, ನಾನು ಸಖತ್ತಾಗಿರೋ ಮಾನಿಟರ್ ಯೂಸ್ ಮಾಡಿದೀನಿ. ಈ ಮಾನಿಟರ್ ಸ್ಪೆಷಲಿ 4K OLED ಮಾನಿಟರ್, 45 ಇಂಚು ಮಾನಿಟರ್, 1.5 ಲಕ್ಷ ಆಲ್ಮೋಸ್ಟ್ ಈ ಮಾನಿಟರ್ ಬೆಲೆನೇ ಇರುತ್ತೆ. ಸೊ ಈ ಮಾನಿಟರ್ದು ಅನ್ಬಾಕ್ಸಿಂಗ್ ರೀಲ್ನು ಅಂಡ್ ಶಾರ್ಟ್ನು ನಮ್ಮ ಚಾನಲ್ ಅಲ್ಲಿ, ನಮ್ಮ ಪೇಜ್ ಅಲ್ಲಿ ಹಾಕಿದ್ರೆ ನೀವು ನೋಡ್ಬೋದು. ಸೊ ಆ ಮಾನಿಟರ್ ಜೊತೆಗೆ ಈ PC ಒಂದು ಸೂಪರ್ ಸಾಲಿಡ್ PC ಅಂತ ಹೇಳ್ಬೋದು. ಫಸ್ಟ್ ಬನ್ನಿ ನಿಮ್ಗೆ ಈ PC ಲುಕ್ಸ್ ಹೆಂಗಿರತ್ತಂತ ನಾನು ತೋರಿಸ್ತೀನಿ. ಸೊ ಈ PC ದಲ್ಲಿ ನಾವು ಯೂಸ್ ಮಾಡಿರೋದು ಪ್ರಾಸೆಸರ್ ಬಂದ್ಬಿಟ್ಟು ಒಂದು ಡೆಸ್ಕ್ಟಾಪ್ ಪ್ರಾಸೆಸರ್ ಅಲ್ಲಿ ಒಂದು ಸೂಪರ್ ಸಾಲಿಡ್ ಪ್ರಾಸೆಸರ್ ಅಂತ ಹೇಳ್ಬೋದು. ಈ ಪ್ರಾಸೆಸರು 8 ಕೋರು 16 ಥ್ರೆಡ್ಸ್ ಇರುತ್ತೆ, ಪ್ಲಸ್ 100 MB ಮೇಲೆ ಕ್ಯಾಶ್ ಮೆಮೊರಿ ಇದೆ. ಏನಕ್ಕಂದ್ರೆ ಇದರಲ್ಲಿ 3DV ಕ್ಯಾಶ್ ಮೆಮೊರಿ ಅಂತ ಇರುತ್ತೆ. 104 MB ಕ್ಯಾಶ್ ಮೆಮೊರಿ ಅಂದ್ರೆ ತುಂಬಾ ಜಾಸ್ತಿ ಕ್ಯಾಶ್ ಮೆಮೊರಿ ಇದರಲ್ಲಿದೆ. ಸೊ ನಿಮ್ಮ ಪ್ರೊಡಕ್ಟಿವಿಟಿಗಿರಲಿ, ಗೇಮಿಂಗ್ ಇರಲಿ, ಒಂದು ಸಾಲಿಡ್ ಪರ್ಫಾರ್ಮೆನ್ಸ್ ಇರೋ ಪ್ರಾಸೆಸರ್ ಅಂತ ಈ 9800 X3D ಅಂತ ಹೇಳ್ಬೋದು. X3D ವೇರಿಯಂಟ್ ಅಲ್ಲಿ ಒಂದು ಸೂಪರ್ ಸಾಲಿಡ್ ಪ್ರಾಸೆಸರ್ ಯಾರಾದ್ರೂ ಕೇಳಿದ್ರೆ 9800 X3D ಅಂತ ಹೇಳ್ಬೋದು. ಈ ಪ್ರಾಸೆಸರ್ ಜೊತೆಗೆ ನಾವು ಪೇರ್ ಮಾಡಿರೋದು ಗ್ರಾಫಿಕ್ ಕಾರ್ಡ್ ಬಂದು 5090 ಗ್ರಾಫಿಕ್ ಕಾರ್ಡ್. ಈ 5090 ಗ್ರಾಫಿಕ್ ಕಾರ್ಡ್ ತಗೊಂಡಿರೋದು ಮೇನ್ ಕಾರಣ ಏನಿದೆ ಅಂದ್ರೆ, ಇವರು ಸಣ್ಣ ಪಟ್ಟು AI ವರ್ಕ್ ಇದ್ದೇ ಇರುತ್ತೆ. ಅದು ಬಿಟ್ಟು ಇಂಥದ್ದು 4K OLED ಮಾನಿಟರ್ ಅಲ್ಲಿ ರಿಯಲ್ ಆಗಿ ವಿಜುವಲ್ ಬರೋವಾಗ, ಗೇಮಿಂಗ್ ಮಾಡೋವಾಗ ಇಂಥದ್ದು ಗ್ರಾಫಿಕ್ ಕಾರ್ಡ್ ಕೇಪಬಲ್ ಇರಲೇಬೇಕು. ಸೊ ಈ ಗ್ರಾಫಿಕ್ ಕಾರ್ಡನ್ನು ನಾವು ಈ ಪ್ರಾಸೆಸರ್ ಜೊತೆಗೆ ಪೇರ್ ಮಾಡಿದ್ವಿ. X870E Aorus Elite Wi-Fi 7 ಸೀರೀಸ್ ಮದರ್ ಬೋರ್ಡ್, ಒಂದು 16 ಫೇಸ್ VRMs ಇರುತ್ತೆ, Wi-Fi 7 ಇದೆ, ಬ್ಲೂಟೂತ್ 5.4 ಇದೆ, ಪ್ಲಸ್ 3 ವರ್ಷ ವಾರಂಟಿ ಜೊತೆಗೆ ಬರುತ್ತೆ. ಅಂಡ್ ಈ ಮದರ್ ಬೋರ್ಡ್ ಅಲ್ಲಿ PCI ಜನರೇಷನ್ 5.0 SSD, 5.0 ಗ್ರಾಫಿಕ್ ಕಾರ್ಡ್, ಎವ್ರಿಥಿಂಗ್ ಸಪೋರ್ಟ್ ಆಗುತ್ತೆ. ಎಲ್ಲ ತರ ಹಾರ್ಡ್ವೇರ್ ಲೇಟೆಸ್ಟ್ ಇದರಲ್ಲಿ ಸಪೋರ್ಟ್ ಆಗುತ್ತೆ. ಈ ಸೀರೀಸ್ ಇರೋದ ಕಾರಣ ನಿಮ್ಗೆ ಒಂದು ಸ್ಟೇಬಲ್ ಪರ್ಫಾರ್ಮೆನ್ಸ್ ಈ ಪ್ರಾಸೆಸರ್ ಜೊತೆಗೆ ಕೊಡುತ್ತೆ. ಪ್ಲಸ್ ರ್ಯಾಮ್ ಬಂದ್ಬಿಟ್ಟು ಇದರಲ್ಲಿ 32 64 GB ರ್ಯಾಮ್ ಯೂಸ್ ಮಾಡಿದ್ವಿ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಮೊದಲು ರ್ಯಾಮ್ ರೇಟು ಇಷ್ಟು ಜಾಸ್ತಿ ಇರಲಿಲ್ಲ, ಸೊ ಪ್ರೈಸಸ್ ಸ್ವಲ್ಪ ಕಮ್ಮಿ ಇತ್ತು. ಬಟ್ ಈಗ ರ್ಯಾಮು ಸ್ಟೋರೇಜ್ ಪ್ರೈಸಸ್ ತುಂಬಾ ಜಾಸ್ತಿ ಆಗಿರೋದ ಕಾರಣ ಸ್ವಲ್ಪ ಪ್ರೈಸಸ್ ಎಕ್ಸ್ಪೆನ್ಸಿವ್ ಅನಿಸ್ತಾ ಇದೆ. ಬಟ್ ಹೈ ಎಂಡ್ ಮಷಿನ್ಗೂ ಮಿನಿಮಮ್ ಇಂಥದ್ದು 64 GB 128 GB ರ್ಯಾಮ್ ಅಂತೂ ನೀಟ್ ಇದ್ದೇ ಇರುತ್ತೆ. ಪ್ಲಸ್ ಸ್ಟೋರೇಜ್ ಅಲ್ಲಿ ನೀವು ನೋಡಿದ್ರೆ 9900 Pro, ಇದು ಒಂದು 2 TB NVMe Gen 4 SSD, ಇದು 4 TB 9100 Pro, 4 TB NVMe Gen 5 SSD, ಟೋಟಲಿ 6 TB SSD ಯೂಸ್ ಮಾಡಿದ್ರು. ನೋಡಿ ನೀವು, ಇದು Gen 5 SSD ಇದೆ, ಆಲ್ಮೋಸ್ಟ್ 50,000 ಇದ್ರದ್ದು ಬೆಲೆ ಇರುತ್ತೆ. ಇದ್ರದ್ದು ಬೆಲೆನೂ 30,000 ಅಂದ್ರೆ 80,000 ಸ್ಟೋರೇಜು ರ್ಯಾಮು, 1,60,000 ರೂಪಾಯಿ ಈ ಸ್ಟೋರೇಜು ರ್ಯಾಮ್ಗೆ ಆಗ್ಬಿಟ್ಟಿದೆ ಆಲ್ಮೋಸ್ಟ್. ಪ್ಲಸ್ ಈ ಪ್ರಾಸೆಸರ್ನು ಕೂಲ್ ಮಾಡೋದಕ್ಕೂ ಥರ್ಮಲ್ ರೈಟ್ದು ವಾರ್ ಫ್ರೇಮ್ ಸೀರೀಸ್ದು ಇದ್ರದ್ದಿದೆ. ಸೊ ಈ ಪ್ರಾಸೆಸರ್ಗೂ ಈ ಕೂಲರು ಮೋರ್ ದೆನ್ ಎನಫ್ ಇರುತ್ತೆ. 1200 ವಾಟ್ಸ್ ಗೋಲ್ಡ್ ರೇಟೆಡ್ PCI ಜನರೇಷನ್ 5.0 ಆ್ಯಂಡ್ ATX 3.1 ಇರೋ ಪವರ್ ಸಪ್ಲೈ ನಾವು ಯೂಸ್ ಮಾಡಿದ್ವಿ. ಬೇಸಿಕಲಿ ಈ PC ಕಾನ್ಫಿಗರೇಷನ್ ಇದು ಇದ್ದೇ ಇದೆ. ಈ PC ದಲ್ಲಿ ಒಂದು ಮೇನ್ ಥಿಂಗ್ ನಾನು ತೋರಿಸ್ತೀನಿ. ಈ PC ಕೇಸ್ ಲುಕ್ಸ್ ನೋಡಿ. ಒಂದು ಬಿಲ್ಡ್ ಅಂದ್ರೆ ಬೇಸಿಕಲಿ ಎಲ್ಲ PC ಕೇಸಸ್ ನಾರ್ಮಲ್ ಆಗಿ ಸಿಂಪಲ್ ಆಗಿ ಅದೇ ತರ ಕಾಣಿಸುತ್ತೆ, RGB ಎಲ್ಲ ಗ್ಲೋ ಇರೋದು. ಬಟ್ ಈ PC ಕೇಸಲ್ಲಿ ಏನಿದೆ ಅಂದ್ರೆ, ಮೇಲೆ ಲಿಕ್ವಿಡ್ ಕೂಲರ್ನೇ ಒಂದು ಬೇರೆ ತರ ಚಾಂಬರ್ ಮಾಡಿಬಿಟ್ಟು ಒಂದು HP ಬ್ರ್ಯಾಂಡೆಡ್ ಪೀಸಸ್ ಬರುತ್ತೆ, ಒಮೆನ್ ಪೀಸಸ್ ಬರೋದು ಗೊತ್ತಾನೆ, ಆ ತರ PC ಕೇಸ್ ಮಾಡಿಬಿಟ್ಟು, ಅಂದ್ರೆ ಇಲ್ಲಿ ನಿಮಗೂ AEO ಕಾಣಿಸೋದೇ ಇಲ್ಲ. ಈ ಪೈಪ್ ಇಂದ ಇಲ್ಲಿ ಮೇಲೆ ಹೋಗ್ಬಿಟ್ಟು ಇಲ್ಲಿ AEO ಫಿಕ್ಸ್ ಮಾಡಿದ್ರು. ಸೊ ಕೆಲವು ಕಸ್ಟಮರ್ಗೆ ಒಂದು ಡಿಫ್ರೆಂಟ್ ತರ ಯೂಸಸ್ ಲುಕ್ಸ್ ಬೇಕಾಗುತ್ತೆ. ಸೊ CL660 ಅಲ್ಲಿ ಡೀಪ್ ಕೂಲರ್ ಅಲ್ಲಿ ಬರೋ ಈ ಕೇಸ್ ಬಂದ್ಬಿಟ್ಟು ಒಂದು ಯೂನಿಕ್ ಲುಕ್ ತೋರಿಸುತ್ತೆ. ಫ್ರಂಟ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ನಾವು 140 mm ಫ್ಯಾನ್ಸ್ ಇನ್ಸ್ಟಾಲ್ ಮಾಡಿದ್ವಿ. ಬ್ಯಾಕ್ ಬಂದ್ಬಿಟ್ಟು 120 mm ಇಲ್ಲಾಂದ್ರೆ 140 mm ಯಾವ್ದಾದ್ರು ಒಂದು ಫ್ಯಾನ್ ಇನ್ಸ್ಟಾಲ್ ಮಾಡ್ಕೋಬಹುದು. ಪ್ಲಸ್ ಬಾಟಮ್ ಅಲ್ಲಿ 2 ಡೈರೆಕ್ಟ್ಲಿ ಗ್ರಾಫಿಕ್ ಕಾರ್ಡ್ಗೂ ಕೂಲ್ ಮಾಡೋದಕ್ಕೋಸ್ಕರ ಒಂದು ಫ್ಯಾನ್ಸ್ ಇದೆ. ಅಂದ್ರೆ ಒಂದು ಡಿಫ್ರೆಂಟ್ ಆಗಿ ಇದು ಲುಕ್ ಇರೋದು ಕೇಸ್ ಅಂತ ಹೇಳ್ಬೋದು. ಅಂಡ್ ಇದಕ್ಕಿಂತ ನಾನು ಜಾಸ್ತಿ ಹೇಳೋದು ಅವಶ್ಯಕತೆ ಇಲ್ಲ. 7 ಲಕ್ಷದಲ್ಲಿ ಒಂದು ಸಾಲಿಡ್ ಸೂಪರ್ ಒಂದು ಪ್ರೀಮಿಯಂ ಲುಕ್, ಒಂದೊಂದು ಕಸ್ಟಮರ್ದು ಒಂದೊಂದು ತರ ಇರುತ್ತೆ. ನೋಡಿ, ಇಲ್ಲಿ ಒಂದು ವುಡನ್ ಫಿನಿಶ್ ಇರೋದ ಕಾರಣ ಅವ್ರಿಗೆ ಒಂದು ಲುಕ್ಸ್ ಚೆನ್ನಾಗಿ ಅನಿಸ್ತಾ ಇದೆ. ಇಲ್ಲಿ ಏನು ಡಿಸ್ಪ್ಲೇ ಇರಲ್ಲ. ನಾನು ಮೊದಲು ನೋಡಿದ ತಕ್ಷಣ ಈ ಕೇಸ್ ಈಗ ಲಾಂಚ್ ಆಗಿದೆ, ಇಲ್ಲೇನೋ ಸ್ಕ್ರೀನ್ ಇರುತ್ತೆ ಅಂತ ಅನ್ಕೊಂಡಿದ್ದೆ, ಬಟ್ ಇದರಲ್ಲಿ ಸ್ಕ್ರೀನ್ ಯಾವುದೂ ಇಲ್ಲ. ಸೊ ಸಿಂಪಲ್ ಆಗಿ ಒಂದೊಂದು ಕಸ್ಟಮರ್ದು ಒಂದೊಂದು ತರ ಡ್ರೀಮ್ PC ಇರುತ್ತೆ. ಸೊ ನಮ್ಮ ಕಸ್ಟಮರ್ದು ಈ ತರ ಡ್ರೀಮ್ PC ಇತ್ತು, ಇವ್ರಿಗೆ ಈ ತರ ಡ್ರೀಮ್ PC ಮಾಡಿ ಕೊಟ್ಟಿದ್ದೀವಿ. ಸೊ ನಿಮ್ಗೂ ಇಂಥದ್ದು ಇಲ್ಲಾಂದ್ರೆ ಎಂಥದಾದ್ರೂ PC ಬೇಕಾದರೂ ನಮ್ಮ ಸ್ಟೋರ್ಗೆ ವಿಸಿಟ್ ಮಾಡಿ. ನಮ್ಮ ಗೇಮಿಂಗ್ PCs ಬಂದ್ಬಿಟ್ಟು ಒಂದು 40-50 ಸಾವಿರದಿಂದ ಸ್ಟಾರ್ಟ್ ಆಗಿಬಿಟ್ಟು ಈ ಥರ 6 ಲಕ್ಷ 7 ಲಕ್ಷ 10 ಲಕ್ಷ ಯಾವ ಥರ PC ಬೇಕಾದರೂ ನಮ್ಮ ಸ್ಟೋರ್ಗೆ ವಿಸಿಟ್ ಮಾಡಿ, ನಾವು ಬೆಸ್ಟ್ ಮಾಡಿಕೊಡ್ತೀವಿ. ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್, ನಂಬರು, ಎವ್ರಿಥಿಂಗ್ ಮೆನ್ಷನ್ಡ್ ಇದೆ. ನೀವು ಬನ್ನಿ. ಆ್ಯಂಡ್ ಚಾನಲಲ್ಲಿ ಫಸ್ಟ್ ಟೈಮ್ ಬಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಇನ್ಸ್ಟಾದಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ. ಆ್ಯಂಡ್ ಸೆಕೆಂಡ್ ಥಿಂಗ್, ನಿಮ್ಗೆ ಇಂಥದ್ದು PC ಬೇಕಾದರೆ ನೀವು ಕಾಂಟ್ಯಾಕ್ಟ್ ಮಾಡೇ ಮಾಡಿ.
ನಿಮ್ಗೆ ಯಾರಾದರೂ ಒಂದು ಫ್ರೆಂಡ್ಗೆ ಇಂಥದ್ದು PC ಬೇಕಾಗುತ್ತೆ, ಅವ್ರಿಗೆ ಈ ವಿಡಿಯೋನು ಖಂಡಿತವಾಗ್ಲೂ ಶೇರ್ ಮಾಡಿ.